ನೆಹರು ನಗರ ನಿವಾಸಿಯಾಗಿರುವಂತಹ ರಿಯಲ್ ಎಸ್ಟೇಟ್ ಉದ್ಯಮಿ ಉಜ್ವಲ್ ಕುಮಾರ್ ಪುತ್ತೂರು ಅವರ ಕುರಿತು ಅಪಪ್ರಚಾರ ಮಾಡಿದ ಆರೋಪದಡಿ ಬಿಎಲ್ಆರ್ ಪೋಸ್ಟ್ ವೆಬ್ಸೈಟ್ ಪಬ್ಲಿಷರ್ ಹಾಗೆಯೇ ಎಡಿಟರ್ ಮತ್ತು ಕಾಂಗ್ರೆಸ್ ಮುಖಂಡ ಎಚ್ ಮೊಹಮ್ಮದ್ ಅಲಿ ಸೇರಿ ಮೂವರ ವಿರುದ್ಧ ಪುತ್ತೂರಿನ ಪ್ರಧಾನ ಹಿರಿಯ ವ್ಯಾವಹಾರಿಕ ನ್ಯಾಯಾಧೀಶರು ಮತ್ತು ಹೆಚ್ಚುವರಿ ಮುಖ್ಯ ನ್ಯಾಯಿಕ ದಂಡಾಧಿಕಾರಿ ಅವರ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಪ್ರಥಮ ಆರೋಪಿಯಾಗಿ ಪಬ್ಲಿಷರ್ ಬಿಎಲ್ಆರ್ ಪೋಸ್ಟ್, ಎರಡನೇ ಆರೋಪಿಯಾಗಿ ಎಡಿಟರ್ ಬಿಎಲ್ಆರ್ ಪೋಸ್ಟ್ ಮತ್ತು ಮೂರನೇ ಆರೋಪಿಯಾಗಿ ಎಚ್ ಮೊಹಮ್ಮದ್ ಅಲಿ ಅವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ 356(2) ಮತ್ತು 356(3) ಈ ಕೆಳಗೆ ಕೇಸನ್ನು ದಾಖಲಿಸಲಾಗಿದ್ದು ವಿಚಾರಣೆಗೆ ಹಾಜರಾಗಲು ನ್ಯಾಯಾಲಯದಿಂದ ನೋಟಿಸ್ ಜಾರಿಯಾಗಿದೆ. ಮುಂದಿನ ವಿಚಾರಣೆ ಮಾರ್ಚ್ 24ರಂದು ನಡೆಯಲಿಕ್ಕಿದೆ. ಇನ್ನು ಪುತ್ತೂರಿನ ಪ್ರಧಾನ ಹಿರಿಯ ವ್ಯಾವಹಾರಿಕ ನ್ಯಾಯಾಧೀಶರು ಮತ್ತು ಹೆಚ್ಚುವರಿ ಮುಖ್ಯ ನ್ಯಾಯಿಕ ದಂಡಾಧಿಕಾರಿಯವರ ನ್ಯಾಯಾಲಯದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಉಜ್ವಲ್ ಕುಮಾರ್ ಪ್ರಭು ಅವರು ದಾಖಲಿಸಿರುವಂತಹ ಕ್ರಿಮಿನಲ್ ಕೇಸ್ನಲ್ಲಿ ನಾನು 10 ವರ್ಷಗಳಿಂದ UR ಪ್ರಾಪರ್ಟೀಸ್ ಎಂಬ ಹೆಸರಿನಡಿ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಪ್ರಾಪರ್ಟೀಸನ್ನು ನನ್ನ ಹೆಂಡತಿಯ ಹೆಸರಿನಲ್ಲಿ ಖರೀದಿಸಿ ನಂತರ ನಮ್ಮ ಕಂಪನಿಯ ಮೂಲಕ ಡೆವಲಪ್ ಮಾಡಿ ನಂತರ ಕ್ಲೈಂಟ್ಗಳಿಗೆ ಸೈಟ್ ಮಾರಾಟ ಮಾಡ್ತೇವೆ. ಶ್ರೀ ಮಾರ್ಕಿಂಗ್ ಪಾರ್ಕ್ ಎಂಬ ಹೆಸರಿನಲ್ಲಿ ಲೇಔಟ್ ಅನ್ನು ಚಿಕ್ಕಮುಡ್ನೂರು ಗ್ರಾಮದ ಬೆದ್ರಾಳ ಎಂಬಲ್ಲಿ ಸ್ಥಾಪಿಸಿದ್ದು ಅದರ ಜಾಗದ ಮಾಲೀಕರು ನನ್ನ ಹೆಂಡತಿಯಾಗಿರ್ತಾರೆ. ನಾನು ಡೆವಲಪರ್ ಆಗಿರ್ತೇನೆ. ಅದು ಸರ್ಕಾರದಿಂದ ಮತ್ತು ರೇರಾದಿಂದ ಅನುಮೋದಿತ ಪ್ರಾಜೆಕ್ಟ್ ಆಗಿರ್ತದೆ. 2 ವಾರಗಳ ಹಿಂದೆ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಬಿಎಲ್ಆರ್ ಪೋಸ್ಟ್ ಎಂಬ ವೆಬ್ ನ್ಯೂಸ್ ಸೈಟ್ನಲ್ಲಿ ನಮ್ಮ ಕಂಪನಿಯ ಬಗ್ಗೆ ಮತ್ತು ನನ್ನ ಬಗ್ಗೆ ಅನಧಿಕೃತವಾಗಿ ಸರ್ಕಾರದ ಜಾಗವನ್ನು ಕಬಳಿಸಿರ್ತೇವೆ ಎಂದು ಅಪಪ್ರಚಾರ ಮಾಡಿ ನ್ಯೂಸ್ ಐಟಮ್ಗಳನ್ನು ಹಾಕಿರ್ತಾರೆ. ಸದರಿ ನ್ಯೂಸ್ ಐಟಮ್ಗಳು ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ವೈರಲ್ ಆಗಿರ್ತದೆ. ಮೂರನೇ ಆರೋಪಿ ಸ್ವಯಂ ಘೋಷಿತ RTI ಕಾರ್ಯಕರ್ತನಾಗಿದ್ದು ಆತ ಬಿಎಲ್ಆರ್ ಪೋಸ್ಟ್ ಅವರಿಗೆ ಸುಳ್ಳು ಮಾಹಿತಿ ನೀಡಿ ನಿಮ್ಮ ವಿರುದ್ಧ ಸುಳ್ಳು ಸುದ್ದಿಯನ್ನು ಪ್ರಕಟಿಸುವಂತೆ ಮಾಡಿರ್ತಾರೆ. ಸದರಿ ಸುಳ್ಳು ಸುದ್ದಿಯನ್ನು ಮೂರನೇ ಆರೋಪಿಯು ಪುತ್ತೂರು ಬ್ಲಾಕ್ ಕಾಂಗ್ರೆಸ್, ಪುತ್ತೂರು MLA ಅಶೋಕ್ ಕುಮಾರ್ ರೈ, ರಾಜಕೀಯ ವೇದಿಕೆ ಎಂಬ ವಾಟ್ಸ್ಆ್ಯಪ್ ಗ್ರೂಪ್ಗಳಿಗೆ ಮತ್ತು ನನ್ನ ಸ್ನೇಹಿತರಾದ ರಾಕೇಶ್, ನಿತಿನ್, ಸಂದೀಪ್ ನೆಲ್ಲಿಕಟ್ಟೆ ಸಹಿತ ಸಾರ್ವಜನಿಕರಿಗೆ ಕಳಿಸಿರ್ತಾರೆ. ಮೂರನೇ ಆರೋಪಿಗೆ ಯಾವುದೇ ಉದ್ಯೋಗ ಇರೋದಿಲ್ಲ. ಅವರು ಇದೇ ರೀತಿ ಹಲವಾರು ವರ್ಷಗಳಿಂದ ಸುಳ್ಳಾಗಿ RTIನಲ್ಲಿ ಸುಳ್ಳು ಮಾಹಿತಿಯನ್ನು ಅಪಪ್ರಚಾರ ಮಾಡಿ ಹೆಸರನ್ನು ಹಾಳು ಮಾಡ್ತಿದ್ದಾರೆ. ನನ್ನ ಹೆಸರನ್ನು ಹಾಳು ಮಾಡುವ ದುರುದ್ದೇಶದಿಂದ ಈ ರೀತಿ ಅಪಪ್ರಚಾರ ಮಾಡಿರ್ತಾರೆ. ಬೇರೆಯವರ ಮುಖಾಂತರ ನನ್ನಲ್ಲಿ ದುಡ್ಡನ್ನು ಕೂಡ ಕೇಳಿರ್ತಾರೆ. ಸದರಿ ವರದಿ ಬಿಡುಗಡೆ ಮಾಡುವ ಮೊದಲು ನಮ್ಮಲ್ಲಿ ಯಾವುದೇ ರೀತಿಯ ದಾಖಲಾತಿಗಳನ್ನು ಪರಿಶೀಲಿಸಿರೋದಿಲ್ಲ. ನ್ಯಾಯಾಲಯದ ಉಜ್ವಲ್ ಪ್ರಭು ಅವರ ಹೇಳಿಕೆ ದಾಖಲಿಸಿಕೊಂಡಿದ್ದು ಉಜ್ವಲ್ ಪ್ರಭು ಪರ ವಕೀಲ ನಾಗೇಶ್ ಶರ್ಮಾ ವಾದವನ್ನು ಮಂಡಿಸಿದ್ದಾರೆ.